ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಕಲಬುರಗಿ ನಗರದ ತಾಜ್ ಸುಲ್ತಾನ್ಪುರ್ ರಿಂಗ್ ರಸ್ತೆಯ ಹತ್ತಿರ VR ಸ್ವಾಮಿ ಕಲ್ಯಾಣ ಮಂಟಪ ಉದ್ಘಾಟನೆಯನ್ನು ಮಾಡಲಾಯಿತು. ಈ ಒಂದು ಕಲ್ಯಾಣ ಮಂಟಪವನ್ನು ಶ್ರೀಮತಿ ಪ್ರಭಾವತಿ ಧರಮ್ ಸಿಂಗ್ ಹಾಗೂ KKRDBಯ ಅಧ್ಯಕ್ಷರಾದ ಅಜಯ್ ಸಿಂಗ್ ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಸೇರಿ ಈ ಒಂದು ಕಲ್ಯಾಣ ಮಂಟಪ ಉದ್ಘಾಟನೆಯನ್ನು ಮಾಡಿದರು. ಈ ನೂತನವಾದ ಕಲ್ಯಾಣ ಮಂಟಪದ ಉದ್ಘಾಟನೆ ಹಾಗೂ ವೇದಿಕೆ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೆಯಿತು ನೀವೇ ನೋಡಿ. ಕಲಬುರಗಿ ನಗರದಲ್ಲಿ ತಾಜ್ ಸುಲ್ತಾನ್ಪುರ್ ಹತ್ತಿರ ಇರುವ VR ಸ್ವಾಮಿ ನೂತನ ಕಲ್ಯಾಣ ಮಂಟಪ ಉದ್ಘಾಟನೆಯನ್ನು ಸೋಮವಾರ ಸಂಜೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಶ್ರೀಮತಿ ಪ್ರಭಾವತಿ ಧರಮ್ ಸಿಂಗ್ ಅವರು ಹಾಗೂ KKRDB ಅಧ್ಯಕ್ಷರು ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಉದ್ಘಾಟನೆ ಮಾಡಿದರು. ನಂತರ ವೇದಿಕೆ ಕಾರ್ಯಕ್ರಮಗಳನ್ನು ಶ್ರೀಗಳು ಮತ್ತು ಶಾಸಕರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಮತ್ತು ಮುಖಂಡರು
ಇನ್ನಿತರರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನಮ್ಮನೆ ಅಲ್ಲಪ್ರಭು ಪಾಟೀಲ್ ಅವರೇ ಮತ್ತು ನಮ್ಮ ನಿಮ್ಮೆಲ್ಲರಿಗೆ ಉದ್ದೇಶಿಸಿ ಈಗಾಗಲೇ ಮಾತನಾಡಿರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತಹ ನೀಲಕಂಠರಾವ್ ಹುಲ್ಗೆ ಅವರೇ ಹಾಗೂ ರಾಜ್ಯ ಮಟ್ಟದ ಈ ಒಂದು ಗುತ್ತೇದಾರರ ಒಂದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಒಂದು ಗೌರವ ಅಧ್ಯಕ್ಷರುಗಳಾಗಿರುವಂತಹ ಸನ್ಮಾನ್ಯ ಜಗನ್ನಾಥ್ ಶೇಖಿ ಅವರೇ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಪಟೇಲ್ ಇಜೇರಿ ಅವರೇ, ಯುವ ಮುಖಂಡರಾಗಿರುವಂತಹ ವಿಜಯ ಕೇದಾರಣ್ಯ ಸ್ವಾಮಿ ಹಿರೇಮಠ ಅವರೇ ಹಾಗೂ ಕಾಂಗ್ರೆಸ್ ಪಕ್ಷದ ಇನ್ನೊಬ್ಬ ಮುಖಂಡರಾಗಿರುವಂತಹ ಚಂದ್ರಶೇಖರ್ ಅನ್ನಾಳ್ ಅವರೇ, ಮಹಿಳಾ ಘಟಕದ ಸದಸ್ಯರುಗಳಾಗಿರುವಂತಹ ಜ್ಯೋತಿ ಮರ್ಗೋಳ್ ಅವರೇ ಹಾಗೂ ಶ್ರೀಮತಿ ಸಿದ್ದಮ್ಮ ಅವರೇ ಹಾಗೂ ಸೋಮಶೇಖರ್ ಹಿರೇಮಠ ಅವರೇ, ಯುವ ಮುಖಂಡರಾಗಿರುವಂತಹ ಸೋನು ಪಟೇಲ್ ಅವರೇ, ಅಣ್ಣವರು ಆಗಿರುವಂತಹ ಹಿರಿಯರಾಗಿರುವಂತಹ ಶಿವರಾಜ್ ಸಿಂಗ್ ಅಣ್ಣವರೇ ಹಾಗೂ ಡಾಕ್ಟರ್ ರೇಣುಪ್ರಸಾದ್ ಹಾಸ್ಪಿಟಲ್ ಅವರು ಪ್ರತಿ ದಿವಸ ಇಲ್ಲಿ ಬಂದಿದ್ದಾರೆ ಹಾಗೂ ಇಲ್ಲಿ ಇರ್ತಕ್ಕಂಥ ಸೋಮಶೇಖರ್ ಅವರೇ, ಇಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯರಾಗಿರುವಂತಹ ಅಪ್ಪತ್ತ ಹೊಸಮನಿ ಅವರೇ, ಯುವ ಮುಖಂಡರಾಗಿರುವಂತಹ ನಮ್ಮ ವಿಜಯ ಪಾಟೀಲ್ ಕಲ್ಲಂದರ್ಗ ಅವರೇ ಹಾಗೂ ಇಲ್ಲಿ ಇರ್ತಕ್ಕಂಥ ನಮ್ಮ ಕಿಶೋರ್ ಸಿಂಗ್ ಅವರು ಕೂಡ ಇವತ್ತು ದಿವಸ ಇಲ್ಲಿ ಬಂದಿದ್ದಾರೆ ಮತ್ತು ವಿಶೇಷವಾಗಿ ಇಲ್ಲಿ ವೇದಿಕೆ ಮುಂದೆ ಇರ್ತಕ್ಕಂಥ ಬಹಳಷ್ಟು ಗಣ್ಯಮಾನ್ಯರು ಇಲ್ಲಿದ್ದಾರೆ. ಅದರಿಂದ ಬಹಳಷ್ಟು ಇಲ್ಲಿ ಇರ್ತಕ್ಕಂಥ ಎಲ್ಲ ತಾಯಂದಿರೆ ಅಕ್ಕ ತಂಗಿಯರೇ, ಯಾಕಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕುಟುಂಬ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಇಲ್ಲಿ ಇರ್ತಕ್ಕಂಥ ಮತ್ತು ವಿಶೇಷವಾಗಿ ನಮ್ಮ ರೇವಣಯ್ಯ ಸ್ವಾಮಿ ಅವರು ಈ ಒಂದು ಸಮಾಜದ ಕೇಂದ್ರಗಳು ಅಂತ ಹೇಳಿದ್ರು ತಪ್ಪಾಗಲ್ಲ. ಹಾಗೂ ವೀರೇಶ್ ಸ್ವಾಮಿ ಅವರು, ಶರಣು ಸ್ವಾಮಿ ಅವರು, ಎ ಸ್ವಾಮಿ ಅವರು ಎಲ್ಲ ಕುಟುಂಬದವರು ಇಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರೂ ಕೂಡ ನನ್ನ ಹೂಪೂರ್ವಕವಾದ ನಮಸ್ಕಾರಗಳು. ಬಹಳ ತಿಳಿಸಿದ್ದಾರೆ. ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮ ತಾಯರಾಗಿರುವ ಪ್ರಭಾವತಿ ಧರಮ್ ಸಿಂಗ್ ಅವರು ಬಂದು ಇವಾಗ ಈಗಾಗಲೇ ವಾಪಸ್ ಹೋಗಿದ್ದಾರೆ. ಯಾಕಂದ್ರೆ ಆರಲಿಲ್ಲ ಆದ್ರೂ ಕೂಡ ಇದು ಸ್ವಾಮಿಯವರ ಒಂದು ಕಾರ್ಯಕ್ರಮ ಅಂದ್ರೆ ಯಾವ ಕಾರಣಕ್ಕೂ ನಾನು ಬಂದೇ ಬರ್ತೀನಿ ಅಂತ ಇವತ್ತಿನ ದಿವಸ ಇಲ್ಲಿ ಬಂದು ನನಗೆ ಉದ್ಘಾಟನೆಯನ್ನು ಮಾಡಿ ಹೋಗಿದ್ದಾರೆ. ನನಗೆ ಸ್ವಲ್ಪ ನೋವು ಏನು ಅನಿಸ್ತದೆ ಅಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬ್ರಿಲ್ಲ. ಬಹುಶಃ ಇವತ್ತು ನಮ್ಮ ನಡುವೆ ಇದ್ದಿದ್ರೆ ಯಾವ ಕಾರಣಕ್ಕೂ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಂತಹ ಒಂದು ಅದ್ಭುತವಾದ ಒಂದು ಕಲ್ಯಾಣ ಮಂಟಪವನ್ನು ನೋಡಿದ್ರೆ ಅವ್ರಿಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಬಹುಶಃ ಎಲ್ಲಾದ್ರೂ ಒಂದ್ ಕಡೆ ಇದ್ಬಿಟ್ಟು ಇದನ್ನು ನೋಡಿ ಅವರ ಒಂದು ಆತ್ಮಕ್ಕೆ ಒಂದು ತೃಪ್ತಿ ಅನಿಸ್ತಾ ಇದೆ ಅಂತ ನನಗೆ ಅನಿಸ್ತದೆ. ಬಹಳ ಒಳ್ಳೆಯದಾದ ಒಂದು ಕಲ್ಯಾಣ ಮಂಟಪ ಇವತ್ತು ದಿವಸ ನಾವು ಉದ್ಘಾಟನೆಯನ್ನು ಮಾಡಿದ್ದೀವಿ. ಇವತ್ತು ನಮ್ಮ ರೇವಣಯ್ಯ ಸ್ವಾಮಿಯವರು ನಾವು ಸುಮಾರು ಒಂದು 45-50 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ನಿಸ್ವಾರ್ಥದಿಂದ ಹಗಲು ಪ್ರತಿಯೊಂದು ಪಿಂಡಿಂದ ದೊಡ್ಡ ವಿಷಯ ಏನಿದ್ರು ಕೂಡ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಸಾಹೇಬ್ ಅಷ್ಟೇ ಅಲ್ಲ, ನಮಗೆಲ್ಲ ನಮ್ಗೇನಿದ್ರು ಕೂಡ ಪ್ರತಿಯೊಂದು ವಿಷಯ ಕೂಡ ಒಳ್ಳೆ ಏನಾದ್ರು ಆರಾಮಗಳು ಕೂಡ ನಮ್ಮ ಕುಟುಂಬದವರಿಂದ ಹೆಚ್ಚು ರೀತಿಯಿಂದ ಅವರು ನಮಗೆ ನೋಡ್ಕೊಂಡು ಬಂದಿದ್ದಾರೆ. ಬಹಳ ಶ್ರಮಜೀವಿಗಳು. ಒಂದೇನೋ ನಾವು 24/7 ಅಂತ ಹೇಳ್ತೀವಲ್ಲ,
ಎಲ್ಲೋ ಒಂದು ಕಡೆ ಕೈಲಾಸನ ಕುಂತಾಗ ಭಾಸವಾಗ್ತದೆ ಕಲ್ಯಾಣ ಮಂಟಪವನ್ನು. ಬಹುಶಃ ಕಲಬುರಗಿ ಅಂತ ದೊಡ್ಡ ನಗರದಲ್ಲಿ ಬಹಳಷ್ಟು ಅನಾನುಕೂಲತೆಗಳನ್ನು ಪ್ರತಿಯೊಬ್ಬರಿಗೆ ಇರುವಂತ ಸಹಜ ಆ ಅನುಮತಿಗಳನ್ನ ಹೋಗಲಾಡಿಸಬೇಕು ಅಂತಕ್ಕಂಥ ನಮ್ಮ ಬಿ.ಆರ್. ಸ್ವಾಮಿಯವರು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲಕ್ಕಾಗಿ ಈ ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಿದರೆ ಬಹುಶಃ ನಮ್ಮ ಬಿ.ಆರ್. ಸ್ವಾಮಿಯವರು ಮೂಲತಃ ಬೀದರ್ ಜಿಲ್ಲೆಯವರು. ಬೀದರ್ ಜಿಲ್ಲೆಯಿಂದ ಕಲಬುರಗಿ ಒಳಗೆ ಬಂದು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿ ಇಷ್ಟೆಲ್ಲ ಜನಸಾಗರವನ್ನ ಜನಾಭಿಮಾನಿಗಳನ್ನ ಜನ ಪ್ರೀತಿಯನ್ನು ಗಳಿಸಿರ್ತಕ್ಕಂಥದ್ದು ನೋಡಿದಾಗ ಬಹುಶಃ ಅವರಲ್ಲಿ ಇರತಕ್ಕಂಥ ಒಂದು ದೊಡ್ಡ ಗುಣ ಅಂತಕ್ಕಂಥದ್ದು ಎತ್ತಿ ತೋರಿಸ್ತದೆ ಈ ಸಭೆಯನ್ನು ನೋಡಿದಾಗ. ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ದಿವಂಗತ ಧರ್ಮ ಸಿಂಗ್ ಸಾಹೇಬರ ಕೃಪಾ ಕಟಾಕ್ಷ ಅಂತ ಹೇಳ್ತಾರೆ. ಬಹುಶಃ ಈ ವೇದಿಕೆ ಮೇಲೆಲ್ಲ ಇದ್ದವರು ಧರ್ಮ ಸಿಂಗ್ ಸಾಹೇಬರ ಒಡನಾಟದಲ್ಲಿ ಇರ್ತಕ್ಕಂಥ ಇಷ್ಟೆಲ್ಲ ಜನ. ಬಹುಶಃ ಧರ್ಮ ಸಿಂಗ್ ಸಾಹೇಬರು ಏನು ಗಳಿಸ್ಯಾರ ಅಂತ ವಿಚಾರ ಮಾಡಿದಾಗ ಬಹಳಷ್ಟು ಜನ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಬೀದರ್ ಜಿಲ್ಲೆಯವರು ಕೂಡ ಜನರ ಮನಸ್ಸುಗಳನ್ನು ಕಟ್ಟುವಂತ ಕೆಲಸ ಧರ್ಮ ಸಿಂಗ್ ಸಾಹೇಬರು ಮಾಡಿದ್ರು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ತಿಳಿಸಬೇಕಾಗ್ತದೆ. ಯಾಕೆಂದ್ರೆ ಅವರ ಕಲ್ಪ ಕಟಾಕ್ಷದಲ್ಲಿ ಅವರ ದೃಷ್ಟಿಯಲ್ಲಿ ಅವರ ಒಡನಾಟದಲ್ಲಿ ಇದ್ದವರು ಬಹುಶಃ ಬಹಳಷ್ಟು ಜನ ಏನೆಲ್ಲ ಬೆಳವಣಿಗೆಗಳನ್ನ ಆಗಿದ್ದು ನಮ್ಮ ಬಿ.ಆರ್. ಸ್ವಾಮಿಯವರಿಂದ ಗೊತ್ತಾಗ್ತಕ್ಕಂಥದ್ರೆ ಇಂಥ ಬಿ.ಆರ್. ಸ್ವಾಮಿಯವರಂತ ಬಹಳಷ್ಟು ಜನ ಅಭಿಮಾನಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಅದಾರೆ. ಬಹಳಷ್ಟು ಜನ ಕಣ್ಣಿಗೆ ಕಾಣದ ರೀತಿಯಲ್ಲಿ ಬಹಳಷ್ಟು ಜನ ಅದಾರ. ಆದ್ರೆ ಇವತ್ತು ಈ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ ಈ ಭಾಗದ ಜನರಿಗೆ ಈ ಭಾಗದ ಬಡತನದಲ್ಲಿರ್ತಕ್ಕಂಥವ್ರು ಬಹಳಷ್ಟು ಹಿಂದುಳಿದಿರ್ತಕ್ಕಂಥವ್ರು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರಿಗೆ ಈ ಕಲ್ಯಾಣ ಮಂಟಪವನ್ನ ಉಪಯೋಗ ಮಾಡಿ ಈ ಸಮಾಜಕ್ಕೆ ಈ ಜಿಲ್ಲೆಗೆ ಈ ನಾಡಿಗೆ ಅರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ರೀತಿಯಿಂದ ಬಿ.ಆರ್. ಸ್ವಾಮಿಯವರ ಕಲಬುರಗಿ ಜಿಲ್ಲೆಯಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನಾಗಿ ಈ ಭಾಗದಲ್ಲಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ಅಂತ ಆಲೈಸಿ ನಾನು ಎರಡು ಮಾತುಗಳಿಗೆ ತಿಳಿಸಿಹೋಗ್ಬೇಕು. ಮುಕ್ತಾಯ ಸಮಾರಂಭ ಬಹಳ ಒಳ್ಳೆಯ ದಿನ. ನಾವೆಲ್ಲ ಒಳ್ಳೆಯ ಸಮಾರಂಭದಲ್ಲಿ ಭಾಗವಹಿಸಿದ್ವಿ. ಒಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಬ್ಬ ನಮ್ಮ ರೇವಣಯ್ಯ ಸ್ವಾಮಿಯವರು ಜಿಲ್ಲೆಯಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ, ಸಾಮಾನ್ಯ ಮನುಷ್ಯ, ಬಹಳ ನಿಷ್ಠಾವಂತ ಸೇವಕನಂತೆ ಕೆಲಸ ಮಾಡಿ ಇವಾಗ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಧರ್ಮ ಸಿಂಗ್ ಸಾಹೇಬರ ಪ್ರೀತಿಗೆ ಪಾತ್ರನಾಗಿ ಅವರು ಜಿಲ್ಲೆ ಚೇರ್ಮನ್ ಇದ್ದಾಗ ಇವರನ್ನ ಆ ಜಿಲ್ಲೆಯಲ್ಲಿ ಕೆಲಸಕ್ಕೆ ತೆಗೆದುಕೊಂಡು ಅವತ್ತಿನಿಂದ ಪ್ರಾರಂಭವಾಗಿರ್ತಕ್ಕಂಥ ನಿಷ್ಠೆ ಒಬ್ಬ ಸಾಮಾನ್ಯ ಮನುಷ್ಯ ಅಖಂಡ ಕೆಲಸ ಮಾಡತಕ್ಕಂಥದ್ದು ನಾವೆಲ್ಲ ಇಂಥ ಭವ್ಯ ಕಟ್ಟಡದಲ್ಲಿ ಇವತ್ತು ಉದ್ಘಾಟನೆ ಮಾಡಿ ನಾವು ಸೇರಿಸಿದರೆ ಅವನ ನಿಯತ್ತು, ಅವನ ನಿಷ್ಠೆ, ಅವನ ಭಕ್ತಿ, ಅವನ ವಿಶ್ವಾಸವೇ ಒಳ್ಳೆಯ ಮಕ್ಕಳನ್ನು ಹೆಸರೆ ಈ ರೀತಿ ಒಂದು ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ನಮ್ಮ ರೇವಣಯ್ಯ ಸ್ವಾಮಿ ಅವರಿಂದ ನಾವು ಕಲಿಬೇಕಾಗ್ತದೆ. ಧರ್ಮ ಪೂಜ್ಯರ ಆಶೀರ್ವಾದ, ಧರ್ಮ ಸಿಂಗ್ ಸಾಹೇಬರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಒಳ್ಳೆಯ ಮಕ್ಕಳು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ಈ ಭಾಗದಲ್ಲಿ ಅತಿ ಅವಶ್ಯಕವಾಗಿ ಜನರಿಗೆ ಬೇಕಾಗಿರ್ತಕ್ಕಂಥ ಸುಂದರವಾದಂಥ ಜನರಿಗೆ ಸಿಗಿರ್ತಕ್ಕಂಥ ಕಲ್ಯಾಣ ಮಂಟಪ ಗುಲ್ಬರ್ಗ ಬಿಸಿಲಿನ ವಾತಾವರಣಕ್ಕೆ ಇದು ಬೇಸಿಗೆ ಕಾಲದಲ್ಲಿ ನಗರಗಳು ಜಾಸ್ತಿ. ಇಂಥ ಅವಶ್ಯಕವಾದಂಥ ಕಲ್ಯಾಣ ಮಂಟಪ ಬೇಕಾಗಿತ್ತು. ಅದನ್ನು ಅವರು ಮತ್ತು ಅವರ ಮಕ್ಕಳು ಈ ಒಂದು ಸೇರಿನ ಜನರಿಗೆ ಕೊಟ್ಟಿದ್ದರೆ ಈ ಭಾಗದ ಎಲ್ಲರೂ ಕೂಡ ಇದರ ಉಪಯೋಗವನ್ನು ತೆಗೆದುಕೊಂಡು ಅವರಿಗೆ ಎಲ್ಲರಿಗೂ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ತನ್ನೆಲ್ಲ ತನ್ನ ಸಹಕಾರ ಇದೆ ಅಂತ ಹೇಳಿ ಹೇಳಿಕೊಂಡು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ತಮಗೆಲ್ಲರಿಗೂ ಒಂದು ನಾನು ಮಾತನಾಡುತ್ತೇನೆ. ಜೈ ಜಗನ್ನಾಥ. ಅವರ ಸುಪುತ್ರರಾದ ಬಿ.ಆರ್. ಸ್ವಾಮಿಯವರು ಸಾಕಷ್ಟು ಒಳ್ಳೆ ಹಗಲ ರಾತ್ರಿ ಎನ್ನದೇ ಸಾಕಷ್ಟು ಒಳ್ಳೆ ರೀತಿಯಿಂದ ಕೆಲಸಗಳ ಒಂದು ಇಂಜಿನಿಯರ್ ಮುಖಾಂತರ ಕೆಲಸಗಳನ್ನು ನೋಡಿದ್ದಾರೆ. ಬಹಳ ಒಂದು ಒಳ್ಳೆಯ ಕಲ್ಯಾಣ ಮಂಟಪ ಇದೆ ಕಲ್ಯಾಣ ಮಂಟಪ. ಅದು ಸಾಕಷ್ಟು ಈ ಕಡೆ ಅಕ್ಕಪಕ್ಕದ ಹಳ್ಳಿಯವರಿಗೆ ಹಾಗೂ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಹಾಗೂ ಗುಲ್ಬರ್ಗ ನಗರದ ಜನತೆಗೆ ಬಹಳ ಒಳ್ಳೆಯ ಒಂದು ಕಲ್ಯಾಣ ಮಂಟಪ ಇದು.
ಒಂದು ನಡ್ಕೊಂಡು ಬಂದಂಥವ್ರು ರೇವಣ ಸ್ವಾಮಿ ಅವರು. ಎಲ್ಲ ಸರ್ಕಾರಿ ಹ್ಯಾಂಗ್ ರುಚಿ ಇರ್ತದಲ್ಲ ಅದೇ ರೀತಿ ರೇವಣ ಮುದ್ದವರು ಆ ರೀತಿ ರುಚಿಕರವಾದಂಥ ವ್ಯಕ್ತಿ ರೇವಣ ಸ್ವಾಮಿ ಅವರು. ಅದು ಬಹಳ ಒಂದು ಹೆಮ್ಮೆ ಅನಿಸ್ತದೆ ಇಂಥ ಒಂದು ಕಲ್ಯಾಣ ಮಂಟಪ ಅವರು ಮಾಡಿದ್ದಕ್ಕೆ. ಹಾಗೂ ನಾವೆಲ್ಲರೂ ಕೂಡ ಧರ್ಮಸಿಂಗ್ ಸಾಹೇಬರ ಒಳಗೆ ಅವರಲ್ಲಿ ನಾವು ಬೆಳೆದವರು ಎಲ್ಲರೂ ಈ ವೇದಿಕೆ ಕುರಿತಂತ ಎಲ್ಲರೂ ಇವತ್ತು ಅಲ್ಲಪ್ರಭು ಪಾಟೀಲ್ ಆಯ್ತು, ನಾನಾಯ್ತು, ಸೋನು ಪಟೇಲ್ ಆಯ್ತು, ಸಾಕಷ್ಟು ಎಲ್ಲ ಎಲ್ಲರೂ ಕೂಡ ಧರ್ಮಸಿಂಗ್ ಸಾಹೇಬರ ಆಶೀರ್ವಾದದಿಂದ ಸಾಕಷ್ಟು ಎಲ್ಲರೂ ಅವರವರ ಪ್ರಕಾರ ಬಹಳ ಹೆಮ್ಮರವಾಗಿ ಎಲ್ಲರೂ ಬೆಳೆದಿದ್ದಾರೆ. ಅವರ ಆಶೀರ್ವಾದ ಧರ್ಮಸಿಂಗ್ ಸಾಹೇಬರ ಆಶೀರ್ವಾದದಿಂದ ಹಾಗೂ ಈ ಕಲ್ಯಾಣ ಮಂಟಪಗಳು ಅವರಿಗೆ ಒಂದೇನು ಧರ್ಮಸಿಂಗ್ ಸಾಹೇಬರ ಆಶೀರ್ವಾದ, ಒಂದು ಪ್ರಭಾವಿ ಧರ್ಮಸಿಂಗ್ ಸಾಹೇಬರ ಆಶೀರ್ವಾದ. ಈ ಸಮಯದಲ್ಲಿ VR ಸ್ವಾಮಿ ಕಲ್ಯಾಣ ಮಂಟಪದ ಮಾಲೀಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ವೇಲುಸ್ವಾಮಿ ಅವರ ಕುಟುಂಬಕ್ಕೆ ತುಳುವರೆಯ ಸಮೇತವಾಗಿ ವೇದಿಕೆಯಲ್ಲಿ ಆಸೀನರಾದ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ VR ಸ್ವಾಮಿ ಅವರು ಮಾತನಾಡಿ ಕಲ್ಯಾಣ ಮಂಟಪದ ಬಗ್ಗೆ ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ದಿನಾಂಕ 31/3/25 VR ಸ್ವಾಮಿ ಕಲ್ಯಾಣ ಮಂಟಪ ಓಪನಿಂಗ್ ಸೆರೆಮನಿ ನಡೆದಿತ್ತು. ಡಾಕ್ಟರ್ ಅಜಯ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಶಿವಾಚಾರ್ಯರಾದ ರೇವಣಸಿದ್ಧ ಶಿವಾಚಾರ್ಯ ಸಡಿ ಅಪ್ಪ ಅವರಿಂದ ಮತ್ತೊಬ್ಬರು MLA ಆದ ಅಲ್ಲಂ ಪ್ರಭು ಪಾಟೀಲ್ ಅವರಿಂದ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ ಅವರ ಉಪಸ್ಥಿತಿಯಲ್ಲಿ ಇವತ್ತು VR ಸ್ವಾಮಿ ಕಲ್ಯಾಣ ಮಂಟಪ ಓಪನಿಂಗ್ ಮಾಡಿದ್ದು. ಇದರ ಉಪಯೋಗ ಅಂದರೆ ಇದು ಈ ಫುಲ್ಲಿ AC ಫಂಕ್ಷನ್ ಹಾಲ್ ಆಗಿದ್ದು, ಇದನ್ನು ಮಾರ್ಕೆಟ್ ರೇಟಿಗೆ ಕಾಂಪಿಟೇಷನ್ ಮಾಡಿದರೆ ಅವ್ರಿಗಿಂತನೂ 50% ಕೊಡ್ತಾ ಇದ್ದೀವಿ. ಆಮೇಲೆ ಬಡ ಜನರಿಗೆ ಉಪಯೋಗ ಆಗಲಿ ಅಂಥೇಳಿ ಸದುಪಯೋಗ ಮಾಡ್ಕೋಬೇಕು. ಅವರಿಗಾಗಿ ಸ್ಪೆಷಲ್ ಆಫರ್ ಕೊಡ್ತೀವಿ ಯಾರಾದರೂ ಬಂದರೆ. ಆಮೇಲೆ ಔಟರ್ ರಿಂಗ್ ರೋಡ್ ಇರೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಆಮೇಲೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಜನಗಳಿಗೆ ರೂಮುಗಳಿದ್ದಾವೆ. ಆಮೇಲೆ ಕಿಚನ್ ಏರಿಯಾ ದೊಡ್ಡದಾಗಿದೆ. 5,000 ಜನಗಳವರೆಗೂ ಊಟ ಮಾಡ್ಕೊಂಡು ಉಂದಿರ್ಬೋದು. ಡೈನಿಂಗ್ ಹಾಲಿದೆ. ಏನು ಬೇಕು ಎಲ್ಲ ರೀತಿಯ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. ಇದನ್ನು ಜನರು ಉಪಯೋಗಿಸ್ಕೋಬೇಕಂತ ಕೇಳ್ಕೊತೀವಿ. ಧನ್ಯವಾದಗಳು. ವೀರೇಶ್ ಸ್ವಾಮಿ ಅಂತೇಳಿ VR ಸ್ವಾಮಿ ಕಲ್ಯಾಣ ಮಂಟಪ ಪ್ರೊಪರೇಟರ್. ಕಾರ್ಯಕ್ರಮದಲ್ಲಿ ಶ್ರೀಮತಿ ಚಂದ್ರಕಲಾ, ಶ್ರೀ ರೇವಣಯ್ಯ ಮಠ ಸೇರಿದಂತೆ ಅನೇಕ ಕುಟುಂಬಸ್ಥರು ಹಾಜರಿದ್ದರು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ VR ಸ್ವಾಮಿ ಕಲ್ಯಾಣ ಮಂಟಪ ಉದ್ಘಾಟನೆಯನ್ನು ಮಾಡಿದ್ರು ಅಂತ. ಬಡವರಿಗಾಗಿ ಕಡಿಮೆ ವೆಚ್ಚದಲ್ಲಿ ಜನರಿಗಾಗಿ ವಿಶೇಷವಾಗಿ AC ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದು, ಬಡ ಜನರಿಗೆ ಹೆಚ್ಚಿನ ಉಪಯೋಗವಾಗುವುದಕ್ಕೆ ಕಡಿಮೆ ಹಣವನ್ನು ಈಗಾಗಲೇ ತೆಗೆದುಕೊಳ್ಳುತ್ತಿದ್ದೇವೆ ಅಂತ ಕಲ್ಯಾಣ ಮಂಟಪದ ಮಾಲೀಕರು ಸಹ ಹೇಳಿದರು. ಹೀಗೆ VR ಸ್ವಾಮಿ ಕಲ್ಯಾಣ ಮಂಟಪ ಹಾಗೂ VR ಸ್ವಾಮಿ ಕುಟುಂಬ ಜನರಿಗಾಗಿ ಉತ್ತಮವಾದ ಕೆಲಸ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.